ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆ 5 ಗಂಟೆ ಆಗಿದೆ. ಆಗಲೇ ನಾವು ಎದ್ದು ಸ್ನಾನ ಮಾಡಿ ಫುಲ್ ಎಲ್ಲ ರೆಡಿ ಹಾಕ್ಕೊಂಡು ಇವತ್ತು ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸೃಜನ್ಗೆ ಇವತ್ತು ಅಬೇಕಸ್ದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದೆ. ಸೊ ಬೆಳಗ್ಗೆ ನಾವು ಒಂದು 5:15ಗೆ ಮನೆಯನ್ನು ಬಿಡಬೇಕಾಗಿತ್ತು. 5 ಗಂಟೆ ಎದ್ದು ಸ್ನಾನ ಮಾಡಿ ಈಗ ನೋಡಿ ದೇವರಿಗೆ ದೀಪನ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ನಿಮ್ಗೆ ಏನೇನು ಮಾಡಿದ್ವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಸೃಜನ್ ಕೂಡ ಎದ್ದು ರೆಡಿಯಾಗಿದ್ದ, ನಮ್ಮ ಮನೆಯವರು ಮತ್ತು ಸುಜಯ್ ಎಲ್ಲ ಎದ್ದು ಸ್ನಾನ ಮಾಡಿ ರೆಡಿ ಹಾಕ್ಕೊಂಡಿದ್ರು. ಹಾಗೆ ನೋಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ನಾವು ಹೊರಟ್ವಿ. ಈಗ ಯಾವುದೇ ಒಳ್ಳೆ ಕೆಲಸಕ್ಕೆ ನಾವು ಹೋಗೋದಿದ್ರು ನೋಡಿ, ನಾನು ಸೃಜನ್ಗೆ ಫಸ್ಟ್ ಒಂದು ಸ್ವಲ್ಪ ಸಕ್ಕರೆ ಕಾಳನ್ನು, 1-2 ಕಾಳನ್ನು ಬಾಯಿಗೆ ಹಾಕಿದೆ, ಸಕ್ಕರೆ ಕಾಳು. ಹಾಗೆ ನೋಡಿ ಒಂದು ಸ್ವಲ್ಪ ಹಾಲನ್ನು ಕುಡ್ಕೊಂಡು ಹೋದರೆ, ಯಾವುದೇ ಒಳ್ಳೆ ಕೆಲಸಕ್ಕೆ ನಾವು ಹೋಗುವಾಗ ಸಕ್ಕರೆ ಮತ್ತು ಹಾಲನ್ನು ಕುಡ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗೆ ನೋಡಿ ಈಗ 5:15 ಆಗಿದೆ, ಫುಲ್ ಕಪ್ಪಿದೆ. ನಾವೀಗ ಹೊರಟಿದ್ದೀವಿ. ಮತ್ತೇನು ಗೊತ್ತಾ, ಬೆಳಗ್ಗೆ ಎದ್ದು ಫುಲ್ ರೆಡಿ ಹಾಕ್ಕೊಂಡು ನಾವು ಟ್ರಾವೆಲ್ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ನಾವು ಹೋಗ್ತಾ ಇದ್ದೀವಿ. ಮತ್ತೇನಂದರೆ ನಾವು ಈಗ ಸಾಗರಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ. ಸಾಗರದಲ್ಲಿ ಒಂದು ಒಳ್ಳೆ ಹೋಟೆಲ್ ಎಲ್ಲಿದೆ ಅಂತ ಗೂಗಲ್ ರಿವ್ಯೂಸ್ ಎಲ್ಲ ನೋಡಿಕೊಂಡು ಈಗ ನಾವು ಒಂದು ಹೋಟೆಲ್ಗೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಇತ್ತು, ಅದಕ್ಕೋಸ್ಕರ ಅಲ್ಲೇ ಬರ್ತಾ ಇದ್ದೀವಿ. ನೋಡಿ ಯಾವುದು ಅಂದರೆ ಮೈಸೂರು ಕಾಫಿ ಹೌಸ್ ಅಂತ ಇದೆ. ಸೊ ಇಲ್ಲಿ ದೋಸೆ ಎಲ್ಲ ತುಂಬ ಫೇಮಸ್ ಅಂತೆ, ಬೇರೆ ಬೇರೆ ಥರ ದೋಸೆಗಳು ಕೂಡ ಸಿಗ್ತವೆ ಇಲ್ಲಿ. ಹಾಗೆ ನಾವು ಇಡ್ಲಿ ತೊಗೊಂಡ್ವಿ ಮತ್ತು ಬನ್ಸ್ ತೊಗೊಂಡ್ವಿ. ದೋಸೆ ಇನ್ನೂ 7:30 ಆಗಿರಲಿಲ್ಲ. ಸೊ ಅವ್ರು ಏನಂದರು ಅಂದರೆ ಒಂದು 10 ನಿಮಿಷ ವೇಟ್ ಮಾಡಿ ಅಂತ ಹೇಳಿದ್ರು. ಸೊ ಫಸ್ಟ್ ಇದನ್ನೆಲ್ಲ ತೊಗೊಂಡ್ವಿ ನಾವು. ಆಮೇಲೆ ದೋಸೆ 7:45ಗೆ ಅವರು ತಂದು ಕೊಟ್ಟರು. ಬಟ್ ದೋಸೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೇರೆ ಬೇರೆ ವೆರೈಟಿಯಲ್ಲಿ ಕೂಡ ದೋಸೆ ಇದೆ. ಮತ್ತು ಉದ್ದಿನ ವಡ ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಬೇರೆ ಬೇರೆ ರೀತಿ ದೋಸೆ ಕೂಡ ತೊಗೊಂಡ್ವಿ. ಆಮೇಲೆ ಟೀಯನ್ನು ಕುಡಿಲೇಬೇಕಲ್ವ, ಬೆಳಗ್ಗೆ ನಮಗೆ ಅಭ್ಯಾಸ ಇದ್ದವ್ರಿಗೆ ಟೀ ಕುಡಿದೇ ಹೋದರೆ ಸರಿ ಹೋಗೋದೇ ಇಲ್ಲ. ಸೊ ಟೀ ಕೂಡ ಕುಡಿದ್ವಿ. ಆಮೇಲೆ ನೋಡಿ ಇದು ಸೆಟ್ ದೋಸೆಯಲ್ಲಿ ಏನೋ ಫುಲ್ಲು ಎಲ್ಲ ಚಟ್ನಿ ಪುಡಿನ ಉದುರಿಸಿ ಮೇಲ್ಗಡೆಯಿಂದ ಪಲ್ಯನ ಹಾಕಿ ಈ ರೀತಿ ಮಾಡಿ ಕೊಟ್ಟಿದ್ರು. ಮತ್ತು ಫುಲ್ಲು ಲಾಂಗ್ ದೋಸೆ ಇತ್ತು. ಇದು ತುಂಬ ಕ್ರಿಸ್ಪಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ಇಲ್ಲಿ ದೋಸೆನೇ ತುಂಬ ಫೇಮಸ್ ಅಂತೆ. ಮೈಸೂರು ಕಾಫಿ ಹೌಸ್ ಅಂತ ತುಂಬ ಚೆನ್ನಾಗಿದೆ. 5ಕ್ಕೆ 4 ಸ್ಟಾರನ್ನು ಕೊಡ್ಬೋದು. ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಷ್ಟೊತ್ತಿಗಾಗಲೇ 8 o'clock ಆಗಿತ್ತು. ಸೊ ಸ್ವಲ್ಪ ಬೆಳಕು ಬಂದಿತ್ತು, ಸ್ವಲ್ಪ ಬಿಸಿಲು ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ನಾವು 9-10ಗೆ ಇಲ್ಲಿ ಶುಭಮಂಗಳ ಸಮುದಾಯ ಭವನ ಹೇಳುವಂಥ ಪ್ಲೇಸಲ್ಲಿ ಅವರಿಗೆ ಎಕ್ಸಾಮ್ ಇದ್ದಿತ್ತು. ಸೊ ಈಗ ನಾವು ಇಲ್ಲಿ ಬಂದು ತಲುಪಿದ್ದೀವಿ. ಸೊ ಎಲ್ಲ ಮಕ್ಕಳನ್ನೆಲ್ಲ ಈ ರೀತಿ ನೋಡಿ ಗ್ರೂಪ್ ವೈಸ್ ನಿಲ್ಲಿಸ್ತಾಯಿದ್ರು, ABC ರೋ ಅಂತ. ಆ ರೀತಿ ಅವರಿಗೆಲ್ಲ ಒಂದೊಂದು ನಂಬರ್ ಕೊಟ್ಟಿದ್ರಲ್ವ. ಸೊ ಆ ರೀತಿ ರಿಜಿಸ್ಟ್ರೇಷನ್ ನಂಬರ್ ಪ್ರಕಾರ ಅವ್ರನ್ನ ನಿಲ್ಲಿಸ್ತಾಯಿದ್ರು ಎಕ್ಸಾಮ್ ಬರೆಯೋದಕ್ಕೆ. ಸೃಜನ್ ಕೂಡ ನೋಡಿ ಅಲ್ಲೇ ನಿಂತಿದ್ದಾನೆ. ಲಾಸ್ಟ್ ಇಯರು ಅವ್ರಿಗೆ ಹಾಸನದಲ್ಲಿತ್ತು. ಆ ವಿಡಿಯೋನ ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಈಗ ನೋಡಿ ಸೃಜನ್ ಎಕ್ಸಾಮ್ ಬರೀತಾ ಇದ್ದಾನೆ. ಸೊ ಅಲ್ಲೇ ಒಂದು ಚಿಕ್ಕ ಮಿರರಲ್ಲಿ ನಾನು ನೋಡಿಬಿಟ್ಟು ಈ ರೀತಿ ನೋಡಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಹೇಗೆ ಬರೀತಾ ಇದ್ರು ಅಂತ. ಹಾಗೆ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇತ್ತು. ಸೊ ನಾವೆಲ್ಲ ಗೊತ್ತೇ ಇದೆ ಅಲ್ವಾ, ಮಕ್ಕಳು ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದಾರೆ ಅಂದರೆ ನಾವು ಪ್ರಾರ್ಥನೆ ಮಾಡೋದೇನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಅಲ್ಲೇ ನಾವು ವೇಟ್ ಮಾಡ್ತಾ ಇದ್ವಿ, ಮಕ್ಕಳಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅಂತ ಅಲ್ಲಿ ಹೋಗಿದ್ರು. ಹಾಗೆ ಸೃಜನ್ ಎಕ್ಸಾಮ್ ಮುಗಿಸಿ ಬಂದ. ಈಗ ನೋಡಿ ಫ್ರೆಂಡ್ಸ್, ನಾವು ಸೃಜನ್ ಎಕ್ಸಾಮ್ ಮುಗಿಸಿ ಬಂದ. ಸೊ ಅಷ್ಟೊತ್ತವರೆಗೆ ನಾವು ಎಲ್ಲಿ ಟೈಮ್ ಪಾಸ್ ಮಾಡೋದು ಅಂತ ಆಮೇಲೆ ಗೊತ್ತಾಯಿತು. ಇಲ್ಲಿ ಶಿವಮೊಗ್ಗದಲ್ಲಿ ಲಯನ್ ಮತ್ತು ಟೈಗರ್ ಸಫಾರಿ ಕೂಡ ಇದೆ, ಮತ್ತು ಒಂದು ಜೂ ಕೂಡ ಇದೆ ಅಂತ. ಸೊ ಈಗ ನಾವು ಝೂಕ್ಕೆ ಹೋಗ್ತಾ ಇದ್ದೀವಿ. ನೋಡಬೇಕು ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ. ಲಯನ್ ಸಫಾರಿ ಕೂಡ ತೋರಿಸ್ಕೊಡ್ತೀನಿ, ಹಾಗೆ ಜೂ ಕೂಡ ತೋರಿಸ್ಕೊಡ್ತೀನಿ. ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ನಾವು ಝೂಕ್ಕೆ ಹೋಗುವಾಗ ಅಂದರೆ ಸಿರ್ಸಿಯಿಂದ ಬಂದಿರೋಂಥ ಒಂದು ಬಸ್ ಇತ್ತು, ಫುಲ್ ಬಸ್ ಮಕ್ಕಳಿದ್ರು. ಅದರಲ್ಲೇ ನಾವು ಹೋಗ್ತಾ ಇದ್ವಿ. ಚೆನ್ನಾಗಿತ್ತು. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಮಕ್ಕಳು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ನೋಡಿ ಜೂಕ್ಕೆ ಎಂಟ್ರೆನ್ಸ್ ಆಗುವಾಗ ಅಲ್ಲಿ ಒಂದು ಟಿಕೆಟ್ ಕೌಂಟರ್ ಇತ್ತು. ಸೊ ಅಲ್ಲಿ ನಾವು ಟಿಕೆಟನ್ನು ತೊಗೊಂಡು ಮುಂದೆ 1 ಕಿಲೋಮೀಟರ್ ಹೋಗಬೇಕಿತ್ತು. ಆ ರೀತಿ ಮಾಡಿದರು. ಇಲ್ಲೇನಂದರೆ ದೊಡ್ಡವ್ರಿಗೆ 80 ರೂಪೀಸು, ಮಕ್ಕಳಿಗೆಲ್ಲ 40 ರೂಪೀಸ್ ಆ ರೀತಿ ಇತ್ತು. ಈಗ ನೋಡಿ ನಾವಿಲ್ಲಿ ಹುಲಿ ಮತ್ತು ಸಿಂಹಧಾಮ ಅಂತ ತಾವರೆಕೊಪ್ಪ ಅಲ್ಲಿ ಬಂದು ತಲುಪಿದ್ದೀವಿ.
ಈಗ ನೋಡಿ ನಾವು ಬಸ್ಸನ್ನು ಇಳಿದು ಕೆಳಗಡೆ ಬಂದಿದ್ದೀವಿ. ಅಂದರೆ ಫಸ್ಟು ಜೂಕ್ಕೆ ಹೋಗೋದಾ ಅಥವಾ ಸಫಾರಿಗೆ ಹೋಗೋದಾ ಅಂತ ಎಲ್ಲ ನೋಡ್ತಾ ಇದ್ವಿ. ಆಮೇಲೆ ಫಸ್ಟ್ ಸಫಾರಿಗೆ ಹೋಗಿ ಬಂದುಬಿಡೋಣ ಅಂತ ಎಲ್ಲ ಮಕ್ಕಳು ಹೇಳ್ತಾಯಿದ್ರು. ಸೊ ಅಲ್ಲೇ ಹೊರಟಿದ್ದೀವಿ ಈಗ. ಮತ್ತೇನಂದರೆ ಇದಕ್ಕೂ ಅಷ್ಟೇ ಸಪ್ರೇಟ್ ಟಿಕೆಟ್ ಕೌಂಟರ್ ಇದೆ. ಅಂದರೆ ಸಫಾರಿಗೆ ಬೇರೆ ಕೌಂಟರ್ ಮತ್ತು ಜೂಕ್ ಬೇರೆ ಕೌಂಟರ್ ಆ ರೀತಿ ಇತ್ತು. ದೊಡ್ಡವರಿಗೆಲ್ಲ 200 ಮತ್ತು ಮಕ್ಕಳಿಗೆಲ್ಲ 100 ರೂಪೀಸ್ ಇತ್ತು. ಈಗ ನೋಡಿ ನಾವು ಸಫಾರಿಗೆ ಅಂತ ಜೀಪ್ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ಜೀಪನ್ನು ಹತ್ತಿ ಕೂತಿದ್ದೀವಿ. ಮಕ್ಕಳಂತರೂ ಫುಲ್ ಎಕ್ಸೈಟ್ ಆಗಿದ್ರು. ಆ್ಯಕ್ಚುಲಿ ಆಲ್ರೆಡಿ ಮಕ್ಕಳು ಝೂನ ನೋಡಿದ್ದಾರೆ, ಬಟ್ ಏನಂದರೆ ಅವ್ರಿಗೆ ಪ್ರತಿ ಸಾರಿ ಜೂಕ್ಕೆ ಹೋದಾಗಲೂ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರಿಗೆ ಏನು ಕಾಣುತ್ತೆ, ಏನಿದೆ ಅಂತ ನೋಡಬೇಕು ಅಂತ ಫುಲ್ ಜೋಶಲ್ಲಿದ್ದರು ಅವರು. ಹಾಗೆ ನೋಡಿ ಇಲ್ಲೆಲ್ಲ ಫುಲ್ ಡೀರ್ಗಳಿದ್ವು, ಇಲ್ಲಿ ಎಲ್ಲ ನೋಡ್ತಾ ಇದ್ದರು, ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅವರು. ಮತ್ತು ಇನ್ನೊಂದು ಕಡೆ ಏನಂದರೆ ಮಕ್ಕಳಿಗೆ ಎಕ್ಸಾಮ್ ಬರೆದು ಬಂದಿದ್ದಾರೆ ಅಲ್ವಾ, ಆಮೇಲೆ ರಿಸಲ್ಟ್ ಇತ್ತು. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ರಿಸಲ್ಟ್ ಇತ್ತು. ಸೊ ಅವ್ರಿಗೆ ಏನು ರಿಸಲ್ಟ್ ಬರುತ್ತೆ ಹೇಳುವಂಥ ಒಂದು ಇದು ಕೂಡ ಮನಸ್ಸಲ್ಲಿ ಫುಲ್ ಇತ್ತು, ಅಂದರೆ ಏನು ರಿಸಲ್ಟ್ ಅಂತ. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಯಾಕೆಂದರೆ ಫುಲ್ಲು ಲೆಂದಿ ಆಗಿಬಿಡುತ್ತೆ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲದನ್ನೂ ಕವರ್ ಮಾಡಿದ್ರೆ. ಸೊ ಹಾಗೆ ನೋಡಿ ಎಲ್ಲ ಫ್ರೆಂಡ್ಸ್ಗಳು ನಾವೆಲ್ಲ ಮಾತಾಡಿಕೊಂಡು ಸಫಾರಿಯಲ್ಲಿ ಹೋಗೋದಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ನೋಡಿ ಈ ರೀತಿ ಅಂದರೆ ಅಷ್ಟಷ್ಟು ಪಾರ್ಟ್ಗೆ ಒಂದೊಂದು ಈ ರೀತಿ ಡಬಲ್ ಗೇಟ್ ಇತ್ತು. ಅಂದರೆ ಒಂದು ಸಿಂಹಧಾಮ ಮತ್ತು ಅದ್ರ ಮುಂದ್ಗಡೆ ಟೈಗರ್ದು ಈ ರೀತಿ ಅಂದರೆ ಬೇರೆ ಬೇರೆ ಕಂಪಾರ್ಟ್ಮೆಂಟನ್ನು ಮಾಡಿದ್ರು ಅವರು. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ನಮ್ಮ ಗಾಡಿ ಎದುರುಗಡೆನೇ ಒಂದು ಹುಲಿ ಬಂತು. ಸೊ ಮಕ್ಕಳಂತರೂ ಫುಲ್ ಖುಷಿಯಾಗಿದ್ದರು. ಹೇಗಿತ್ತು ಗೊತ್ತಾ, ಅದು ಫುಲ್ ಶೈನಿಂಗ್ ಆಗಿತ್ತು. ಅಂದರೆ ನಾವು ಝೂದಲ್ಲಿ ಇರೋದಕ್ಕಿಂತ ಈ ರೀತಿ ಕಾಡಲ್ಲಿ ಇರೋ ಟೈಗರ್ದು ಅದು ಶೈನಿಂಗೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕಾಲ್ಗಳೆಲ್ಲ ಹೇಗೆ ಪಂಜ್ಗಳು ಎಲ್ಲ ಫುಲ್ ದಪ್ಪವಾಗಿ ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬಾ ಅಂದರೆ ತುಂಬ ಖುಷಿಯಾಯಿತು. ಸೊ ನೋಡಿ ಗಾಡಿ ಹೋಗ್ತಾ ಇರುವಾಗ ಎದುರುಗಡೆನೇ ಹೋಗ್ತಾ ಇತ್ತು, ಅದ್ರ ಹಿಂದ್ಗಡೆ ನಾವು ಹೋಗ್ತಾ ಇದ್ವಿ, ಯಾಕೆಂದರೆ ಪಾಸ್ ಮಾಡೋದು ಕಷ್ಟ ಅದನ್ನು. ಸೊ ಅದು ಹೋಗೋ ತನಕ ವೇಟ್ ಮಾಡಿ ನಾವು ಹೋಗ್ತಾ ಇದ್ವಿ. ಹಾಗೆ ಈ ಕಡೆ ಕೂಡ ಒಂದು ಟೈಗರ್ ಇತ್ತು. ನೋಡಿ ಮಕ್ಕಳು ಫುಲ್ಲು ಖುಷಿಯಾಗಿದ್ದರು. ನಮಗೂ ಒಂಥರ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ಹಾಗೆ ಮತ್ತೊಂದು ಗೇಟ್ ದಾಟಿ ಬಂದಮೇಲೆ ನೋಡಿ ಇಲ್ಲಿ ಕಾಡಿನ ರಾಜ ಹೇಗೆ ಕೂತಿದ್ದಾನೆ, ರಾಜನ ಗತ್ತಲ್ಲೇ ಕೂತಿದ್ದಾನೆ ಅಲ್ವಾ. ಮಕ್ಕಳು ಹಾಗೆ ಹೇಳ್ತಾಯಿದ್ರು, ನೋಡಿ ಕಿಂಗ್ ಥರನೇ ಇದೆ ಇದು ಹೇಳ್ಕೊಂಡು. ತುಂಬ ಶೈನಿಂಗ್ ಆಗಿ ಒಂಥರ ಫುಲ್ ಗಂಭೀರವಾಗಿತ್ತು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಮಕ್ಕಳೆಲ್ಲ ಆಟ ಆಡಿಕೊಂಡು ಬಸ್ಸಲ್ಲಿ ಒಳ್ಳೆ ಮಾತಾಡಿಕೊಂಡು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ನೋಡಿ ಈ ಕಡೆಗೆ ಫುಲ್ ಕಾಡೆಮ್ಮೆಗಳಿದ್ವು, ನಮ್ಗೆ ಒಂದೇ ಕಣ್ವು, ಮತ್ತು ಆ ಕಡೆಗೆ ಇದೆ ಅಂತ ಹೇಳಿದ್ರು. ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮಕ್ಕಳಂತರೂ ನೋಡಿ ಫ್ರೆಂಡ್ಸ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಒಂದಾದ ತಕ್ಷಣ ಒಂದು ಎನಿಮಲ್ಸನ್ನು ನೋಡ್ತಾ ಫುಲ್ ಖುಷಿಯಾಗಿದ್ದಾರೆ. ಅವ್ರಿಗೇನು ನಮಗೂ ಖುಷಿಯಾಗುತ್ತೆ. ಹೀಗೆ ನೋಡಿ ಎಲ್ಲರೂ ಮಾತಾಡಿಕೊಂಡು ಫುಲ್ ಝೂದಲ್ಲೆಲ್ಲ ಓಡಾಡ್ಕೊಂಡಿದ್ವಿ. ನೀವು ಯಾವಾಗಾದರೂ ಶಿವಮೊಗ್ಗಕ್ಕೆ ಹೋದರೆ ತಾವರೆಕೊಪ್ಪ ಸಿಂಹಧಾಮಕ್ಕೆ ಒಂದ್ಸರಿ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ನೋಡಿ ಹಾಗೆ ಈಗಲ್ಲು ಈ ರೀತಿ ಎಲ್ಲ ಕೆಲವಷ್ಟು ಪಕ್ಷಿಗಳು ಕೂಡ ಇದ್ವು. ಮಕ್ಕಳಿಗೂ ಅಂದರೆ ನೆಕ್ಸ್ಟ್ ಯಾವುದಿದೆ ಅಂತ ತುಂಬ ಫುಲ್ ಕ್ಯೂರಿಯಾಸಿಟಿ ಇತ್ತು ಅವ್ರಿಗೆ. ಹಾಗೆ ಪಿಕಾಕ್ ಇತ್ತು. ತುಂಬ ಎನಿಮಲ್ಸ್ ಏನಿಲ್ಲ, ಬಟ್ ಓಕೆ ಮಕ್ಕಳಿಗೆ ಎಷ್ಟೇ ಇದ್ರೂ ತುಂಬ ಖುಷಿಯಾಗುತ್ತೆ ಅಲ್ವಾ. ಕೆಲವೊಂದು ಎನಿಮಲ್ಸ್ ನೋಡಿದ ತಕ್ಷಣ ಅವ್ರಿಗೆ ವಾವ್ ಇದು ಎಷ್ಟು ಚೆನ್ನಾಗಿದೆ, ಅದು ಹೇಗೆ ಮಾಡ್ತಾ ಇದೆ. ಇವನಿಗೆ ಬ್ಲ್ಯಾಕ್ ಪ್ಯಾಂಥರ್ ನೋಡಬೇಕಂತ ತುಂಬ ಇತ್ತು. ಹಾಗೆ ಕಂಡೇ ಬಿಡ್ತು ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಮತ್ತು ಚಿರತೆ ಕೂಡ ಇತ್ತು. ಹಾಗೆ ಕರಡಿಗಳು ಫುಲ್ ಜೋಕಾಲಿ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ವು ಅವು. ಮತ್ತು ಈ ಕಡೆ ನೋಡಿ ಕ್ರೊಕೊಡೈಲ್ ಇತ್ತು. ಸೊ ಕ್ರೊಕೊಡೈಲು ಅಷ್ಟೇ ಅಲ್ಲಿ ಮೇಲ್ಗಡೆ ಒಂದಿತ್ತು. ಫುಲ್ ಅದು ಸತ್ತೋಗಿದೆಯೇನೋ ಅಂತ ಹೇಳ್ತಾ ಇದ್ರು ಇವರು. ಬಟ್ ಆಮೇಲೆ ಮೂವ್ ಆದಮೇಲೆ ಓ ಜೀವ ಇದೆ ಹೇಳ್ಕೊಂಡು ಹೇಳ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು. ನಮಗೆ ಮಕ್ಕಳಿಗೂ ಎಲ್ಲ ಸ್ವಲ್ಪ ಚೇಂಜ್ ಆಯ್ತಲ್ವ. ಎಕ್ಸಾಮ್ ಬರೆದಿರೋ ಟೆನ್ಷನ್ನೇ ಇಲ್ಲ ಅವ್ರಿಗೆ. ಅಷ್ಟು ಆರಾಮಾಗಿ ಇಲ್ಲಿ ನೋಡಿಕೊಂಡು ಓಡಾಡ್ಕೊಂಡಿದ್ರು. ಹಾಗೆ ನೋಡಿ ಅದು ಮೇಲ್ಗಡೆ ಹತ್ತಾ ಇತ್ತು. ಎಲ್ಲದನ್ನೂ ನೋಡ್ದಂಗೆ ಆಯಿತು ಅವ್ರಿಗೆ. ನೀರು ಒಳಗಡೆ ಹೇಗಿತ್ತು, ಮೇಲೆ ಹೇಗೆ ಹತ್ತಾ ಇದೆ ಅಂತೆಲ್ಲ ಅವ್ರಿಗೆ ನೋಡ್ದಂಗಾಯಿತು. ಹಾಗೆ ನಾವೀಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಮತ್ತೆ ಆ ಕಡೆ ಎಲ್ಲ ನೋಡ್ತಾ ಇದ್ವಿ. ಫುಲ್ ಬಿಸಿಲಿತ್ತು. ಆದ್ರೂ ನೋಡಿ ಮಕ್ಕಳಿಗೆ ಏನೂ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಬಿಸಿಲು ಇರೋದು ಅಥವಾ ಸೆಕೆ ಆಗ್ತಾ ಇರೋದು. ಯಾಕೆಂದರೆ ಅವರು ಫುಲ್ಲು ಯಾವ ಎನಿಮಲ್ಸ್ ಇದೆ, ನೆಕ್ಸ್ಟ್ ಯಾವುದಿದೆ ಅಂತ ಫುಲ್ ನೋಡ್ಕೊಂಡು ಹೋಗ್ತಾ ಇದ್ರು.
ಮತ್ತು ನೋಡಿ ಹಾಗೆ ಹೋಗ್ತಾ ಇದ್ವಿ ನಾವು. ಮುಂದೆ ಕೂಡ ಮಕ್ಕಳು ಅಮ್ಮ ಅಮ್ಮ ಇಲ್ಬಾ ಅಂತ ಕರೀತಾ ಇದ್ರು. ಸೊ ಏನಂತ ನೋಡೋಕ್ಕೆ ಅಂತ ನಾನು ಅಲ್ಲಿ ಹೋದೆ. ನೋಡಿದ್ರೆ ನೋಡಿ ಸೃಜನ್ ಏನು ಮಾಡಿದ್ದಾನೆ, ಫುಲ್ ಎಲ್ಲ ಕೋಡ್ಗಳು ಅಂದರೆ ಡೀರ್ದು ಮತ್ತು ರೇಂಡೀರು ಅದರದ್ದೆಲ್ಲ ಕೋಡ್ಗಳೆಲ್ಲ ಇಟ್ಟಿದ್ವು. ಸೊ ಅದನ್ನೆಲ್ಲ ನೋಡ್ತಾ ಇದ್ದ, ಎಷ್ಟು ಗಟ್ಟಿಯಾಗಿದೆ ಹೇಗಿದೆ ಹೇಳ್ಕೊಂಡು. ಹಾಗೆ ಡೈನೋಸರ್ದು ಮೊಟ್ಟೆ ಆ ರೀತಿ ಎಲ್ಲ ಇಟ್ಟಿದ್ರು, ಶೆಲ್ಸ್ ಅದರದ್ದು. ಸೊ ಮತ್ತು ಎಲ್ಲ ಬೇರೆ ಬೇರೆ ಎನಿಮಲ್ಸ್ದು ಫೂಟ್ ಪ್ರಿಂಟ್ಗಳು ಹೇಗಿರ್ತವೆ ಅಂತೆಲ್ಲ ತೋರಿಸಿದ್ರು. ಸೊ ಮಕ್ಳಿಗೆ ಒಂದು ಸ್ವಲ್ಪ ಅಂದರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯಿತು. ಮತ್ತು ಕೆಲವು ಈಗ ನೋಡಿ ಫ್ರೆಂಡ್ಸ್, ಫುಲ್ ಎಲ್ಲ ಝೂ ಎಲ್ಲ ಓಡಾಡ್ಕೊಂಡು ಬಂದಿದ್ದೀವಿ. ಏನಾದರೂ ಬೇಕಲ್ವಾ ಹೊಟ್ಟೆಗೆ. ಸೊ ಈಗ ನಾವು ಇಲ್ಲಿ ಏನಾದರೂ ಕೋಲ್ಡ್ ಡ್ರಿಂಕ್ಸ್ ಅಥವಾ ಐಸ್ ಕ್ರೀಮ್ ಏನಾದರೂ ಇದೆಯಾ ಅಂತ ನೋಡೋಣ ಅಂತ ಹೊರಟಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಇತ್ತು. ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡ್ಕೊಂಡು ಆಮೇಲೆ ಐಸ್ ಕ್ರೀಮ್ ತೊಗೊಂಡು ಈಗ ತಿಂತಾ ಇದ್ದೀವಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅವ್ರದ್ದು ಎಕ್ಸಾಮ್ ಎಲ್ಲ ಹೇಗಾಯಿತು, ಏನು ರಿಸಲ್ಟ್ ಬಂತು ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಖಂಡಿತ ಆ ವಿಡಿಯೋವನ್ನು ಕೂಡ ನೋಡಿ. ಮಕ್ಕಳಿಗೂ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೋಡಿ ಈ ರೀತಿ ಇತ್ತು ತಾವರೆಕೊಪ್ಪ ಝೂ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲೊಂದು ಮ್ಯಾಪ್ ಕೂಡ ಕೊಟ್ಟಿದ್ರು, ಹೇಗಿದೆ, ಎಲ್ಲಿ ಹೋಗಬೇಕು, ಯಾವ ರೀತಿ ಡೈರೆಕ್ಷನ್ ಅಂತೆಲ್ಲ ಫುಲ್ ಕೊಟ್ಟಿದ್ರು. ತಾವರೆಕೊಪ್ಪ ಝೂ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹಾಗೆ ನೋಡಿ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಷ್ಟೊತ್ತಿಗಾಗಲೇ 1 o'clock ಆಗಿಬಿಟ್ಟಿತ್ತು. ಸೊ ಮಕ್ಕಳದ್ದು ರಿಸಲ್ಟು ಮಧ್ಯಾಹ್ನ 3 o'clockಗೆ ಇತ್ತು. ಈಗ ನಾವೆಲ್ಲರೂ ಸೇರಿಕೊಂಡು ಬಸ್ಸಲ್ಲಿ ಪುನಃ ಎಂಜಾಯ್ ಮಾಡ್ತಾ ನಾವೆಲ್ಲರೂ ಹೊರಟಿದ್ದೀವಿ. ಮತ್ತು ನೆಕ್ಸ್ಟ್ ವೀಡಿಯೋನ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಮಕ್ಕಳ ರಿಸಲ್ಟ್ ನೋಡಿ ಹೇಗಿದೆ ಏನಿತ್ತು ಅಂತ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.